ಚಕ್ರವಾಸಿನಿ ಹೈಗಿರಿ ನಂದಿನಿ ನಂದಿತಮೆ ಸೌಗಂಧಿ ನಾನು ಹೇಳ್ದಂಗೆ ಮಾಡ್ತೀಯಾ? ಅದೇನು ಅಂತ ಹೇಳು ಅಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ. ಯಾವ್ದಾದ್ರು ಒಂದು ಔಷಧಿ ಅವಳ ಗಂಟ್ಲು ಹಾಳಾಗ್ಬೇಕಷ್ಟೆ. ಯಾಕೆ, ಏನಾಯ್ತು? ನಿನ್ ಮುಖ ನೋಡಿದ್ರೆ ಒಳ್ಳೆ ಹಳ್ಳೆಣ್ಣೆ ಕುಡ್ದೋಳಂಗಿದೆ. ನೀನ್ ಹಳ್ಳೆಣ್ಣೆ ಕುಡ್ದು ನೋಡಿದ್ಯಾ? ಹಳ್ಳೆಣ್ಣೆ ಕುಡಿದ್ರೆ ಮುಖ ಹೇಗಿರುತ್ತೆ ಅಂತ? ಅಯ್ಯಯ್ಯೋ ಇಲ್ಲಪ್ಪ, ಸದ್ಯ ನಾನ್ ಯಾಕೆ ಹಳ್ಳೆಣ್ಣೆ ಕುಡಿಲಿ? ನಂಗೇನ್ ತಲೆ ಕೆಟ್ಟಿದ್ಯಾ? ಮತ್ತೆ ಸುಮ್ಮನೆ ಇರು. ಮತ್ ಯಾಕೆ ತಲೆ ಬಿಸಿ ಮಾಡ್ಕೊಂಡಿದ್ಯಾ? ನಿಮ್ಮಪ್ಪ ಹೇಗೆ ಅಂತ ನಿಂಗೆ ಗೊತ್ತಲ್ವಾ? ಅವನು ಹಸುವಿನ ತರ, ಅವನ್ ಮಾತನ್ನ ಗಂಭೀರವಾಗಿ ತಗೋಬೇಡ. ಹಸುಗೆ ಕೋಪ ಬಂದ್ರೆ ಕೊಂಬಿಂದ ತಿವಿಯತ್ತೆ, ಗೊತ್ತಾ? ಅಯ್ಯೋ ದೇವ್ರೆ, ಇದೇನೇ ಆಗಿದೆ ನಿಂಗಿವತ್ತು? ಅದ್ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ನಾನು ಕಷ್ಟದಲ್ಲಿದ್ದೀನಿ, ನೀನು ಸಹಾಯ ಮಾಡ್ತೀಯಾ? ಮೊದಲು ಏನು ಅಂತ ಹೇಳು, ಆಮೇಲೆ ನಿನಗೆ ಸಹಾಯ ಮಾಡ್ಬೇಕಾ ಬೇಡವಾ ಅಂತ ನಾನು ತೀರ್ಮಾನ ಮಾಡ್ತೀನಿ. ನೀನು ನಮ್ಮ ಅಪ್ಪನ ತರನೇ ಮಾತಾಡ್ತೀಯ, ನೀನು ಸಹಾಯ ಮಾಡ್ಬೇಕು ನಂಗೆ ಈಗಷ್ಟೇ. ಆಯ್ತು ಮಹಾತಾಯಿ, ಅದೇನು ಅಂತ ಹೇಳು. ನಮ್ಮ ಶಾಲೆಯಲ್ಲಿ ಸಂಗೀತ ಸ್ಪರ್ಧೆ ಇದೆ, ಅದರಲ್ಲಿ ನಾನು ಹಾಡ್ತಾ ಇದ್ದೇನೆ. ಹಾ ಹೌದಾ? ನನಗಿದನ್ನು ಹೇಳಲೇ ಇಲ್ವಲ್ಲೇ ನೀನು? ನೀನು ನನಗೆ ಸಹಾಯ ಮಾಡ್ತೀಯಾ? ಅಲ್ಲ, ನಾನೇ ನಿನಗೆ ಸಂಗೀತ ಹೇಳ್ಕೊಳ್ಳಿ? ಅಣ್ಣ ಹೂವು ತಗೊಳ್ಳಿ, ಅಮ್ಮ ಹೂವು ತಗೊಳ್ಳಿ ಅಂತ ಹೇಳ್ಕೊಡ್ಲಾ? ನೀನೇನು ಸಂಗೀತ ಹೇಳ್ಕೊಡ್ಬೇಡ, ನನಗೆ ಸಂಗೀತ ಸ್ಪರ್ಧೆಗೆ ಹೋಗೋಕ್ಕೆ ಸಹಾಯ ಮಾಡು ಅಷ್ಟೇ. ಓಹೋಹೋ, ಹೀಗ ವಿಷಯ. ಸರಿ, ಈಗ ನಾನೇನು ಮಾಡಬೇಕು? ನಾನು ಸೇರ್ಕೊಳ್ಳೋದು ಬೇಡ ಅಂತಿದ್ದೆ, ಆದರೆ ನಮ್ಮ ಸಂಗೀತ ಮೇಷ್ಟ್ರಮ್ಮ ಇದ್ದಾರಲ್ಲ, ಅವರೇ ನನ್ನ ಕರೆದು ನನ್ನ ಹೆಸರೆಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಷ್ಟು ಬೇಡ 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 ಅಂದ್ರೂ ಅವ್ರು ಒಪ್ಪಲೇ ಇಲ್ಲ. ನಾನು ಸಂಗೀತ ಪಾಠಕ್ಕೆ ಸೇರ್ಕೊತೀನಿ ಅಂದಾಗಲೇ ಅಪ್ಪಂಗೆ ಇಷ್ಟ ಆಗಿರಲಿಲ್ಲ. ಈಗೇನಾದ್ರು ಅಪ್ಪಂಗೆ ಆ ವಿಷಯ ಗೊತ್ತಾದ್ರೆ ಕೋಪ ನೆತ್ತಿಗೆ ಇಳಿಬಿಡುತ್ತೆ. ನಿಮ್ಮಪ್ಪಯ್ಯನ ಕೋಪ ದೂರ್ವಾಸ ಮುನಿ ಕೋಪಕ್ಕಿಂತ ಏನು ಕಮ್ಮಿ ಇಲ್ಲ. ಅಪಾಯ ಖಂಡಿತ. ಆದರೆ ನಾಳೆ ಸಂಗೀತ ಸ್ಪರ್ಧೆ ಇದೆ, ನಾನಲ್ಲಿ ಹೋಗಲೇಬೇಕು. ಅದಕ್ಕೆ ನೀನು ನಂಗೆ ಸಹಾಯ ಮಾಡ್ತೀಯಾ? ಹೇಗೆ ಸಾಧ್ಯ? ನಂಗೆ ಹಾಡಕ್ ಬರಲ್ವಲ್ಲ. ನಿನ್ ಬದಲು ನಾನು ಹೋಗಿ ಆಡೋಣ ಅಂದ್ರೆ ನನಗೆ ಸಂಗೀತದ ಗಂಧ ಗಾಳಿನೇ ಗೊತ್ತಿಲ್ವೇ? ಅದೆಲ್ಲ ನಂಗೆ ಬರುತ್ತೆ. ನಾಳೆ ನಾನು ಅಂಗಿ ಹರ್ತಾ ಬರ್ತೀನಲ್ಲ, ಆಗ ನನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡು. ಓಹೋ ಹಂಗೆ. ಆಮೇಲೆ ನಾನು ನಿಮ್ಮ ಮನೆಗೆ ಬಂದಂಗೆ ಮಾಡಿ ಶಾಲೆಗೆ ಹೋಗಿ ಸಂಗೀತ ಆಗ್ಬಿಡ್ತೀನಿ, ಸರಿನಾ? ಆಯಿ ಗಿಣಿ, ಮಾತಾಡ ಗಿಣಿ. ಯಾರ್ದೋ ಏನೋ. ಏ ಗಿಣಿ, ನಿನಗೆ ಮಾತಾಡಕ್ ಬರುತ್ತಾ? ಹೋಗ್ಲಿ, ನಾನ್ ಮಾತಾಡೋದು ಅರ್ಥ ಆಗುತ್ತಾ? ಅಂದ್ರೆ ಮಾತಾಡೋದು ಗೊತ್ತಾಗುತ್ತೆ. ನೀನ್ ಎಲ್ಲಿಂದ ಹಾರ್ಕೊಂಡು ಬಂದೆ? ಓ, ಅಪ್ಪ ಕರ್ಸಿದ್ರಾ? ಹೇ, ಯಾರ ಜೊತೆನೆ ಮಾತಾಡ್ತಿದ್ಯಾ? ಅಮ್ಮ, ಮಾತಾಡೋ ಗಿಣಿ. ನಮ್ಮ ಮನೆಗೆ ಬಂದಿದೆ, ಇಲ್ಲಿಂದ ಹೋಗ್ತಾನೆ ಇಲ್ಲ. ಯಾರ ಮನೆದೋ ಏನೋ, ಸ್ವಲ್ಪ ತಿದ್ದು ಹೋಗುತ್ತೆ ಬಿಡು. ಹೌದಲ್ವೇನೆ, ಯಾವುದೋ ಸಾಕಿದ ಗಿಣಿನೇ ಇರಬೇಕು. ಎಷ್ಟೊತ್ತಿರುತ್ತೋ ಇರ್ಲಿ ಬಿಡು, ಅದಕ್ಕೆ ಹಣ್ಣು ಹಂಪ್ಲು ಕೊಡು, ಅದು ಹೋಗುತ್ತೆ. ಈಗ ನೀನು ಹಾಲು ಕುಡಿ, ಇದರಲ್ಲಿ ಕಲ್ ಸಕ್ಕರೆ, ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ನಾಳೆ ನಿಂಗೆ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇದೆ ಅಲ್ವಾ?
ಇಷ್ಟು ದಿನ ಬರೀ ಹಾಲು ಕೊಡ್ತಿದ್ದೆ, ಇವತ್ತೇನು ಕಲ್ ಸಕ್ಕರೆ ಅಷ್ಟೊಂದು ಪಡಿ ಎಲ್ಲ ಹಾಕಿದ್ಯಾ? ಹಾಡೋರು ಇದನ್ನ ಕುಡಿದ್ರೆ ಗಂಟ್ಲೆಲ್ಲ ಚೆನ್ನಾಗಾಗುತ್ತಂತೆ, ಕಂಠನೂ ಚೆನ್ನಾಗಾಗುತ್ತಂತೆ. ತಗೋ ಇದನ್ನ ಕುಡಿ. ಅಮ್ಮ, ನಾಳೆ ನಾನು ಹಾಡೋದಕ್ಕಿಂತ ಮುಂಚೆ ಇದನ್ನೇ ಕುಡಿತೀನಿ, ಸರಿನಾ? ಆಯ್ತು, ನಾಳೆ ಶಾಲೆಗೂ ತರ್ತೀನಿ. 2 ಲೋಟ ತಗೊಂಡ್ ಬಾ. 2 ಯಾಕೆ? ನೀನು 2 ಲೋಟ ಕುಡಿತೀಯಾ? ನಾನು ಒಬ್ಬಳೇ ಅಲ್ಲ, ನಾಳೆ ಹಿರಣ್ಮಯಿನೂ ಹಾಡ್ತಾಳೆ, ಅವಳು ಕುಡಿಲಿ. ಪಾಪ ಅವಳಿಗೊಂದು ಲೋಟ ಕೊಡಮ್ಮ. ಇದೇನೇ ಇದು? ಅವಳನ್ನ ಕಂಡ್ರೆ ಶತ್ರು ನೋಡ್ದಂಗ್ ನೋಡ್ತಿದ್ದೆ, ಈಗ ನೋಡಿದ್ರೆ ಅವಳಿಗೂ ಹಾಲು ಕೊಡು ಅಂತ ಹೇಳ್ತಿದ್ಯಾ? ಹೌದಮ್ಮ, ಪಾಪ ಅವ್ರ ಮನೇಲಿ ಮಾಡ್ಕೊಡೋರು ಯಾರೂ ಇಲ್ಲ. ಈಗ ನಾವಿಬ್ರು ಸ್ನೇಹಿತರಾಗಿದ್ದೀವಿ. ಬಹುಮಾನ ಯಾರಿಗೆ ಬಂದ್ರೆ ಏನು, ನಾವಿಬ್ರು ಚೆನ್ನಾಗಿ ಆಡ್ಬೇಕು. ಅದಕ್ಕೆ ಅವಳು ಕುಡಿಲಿ, 2 ಲೋಟ ತಗೊಂಡ್ ಬರ್ತೀಯಾ? ಆಗ್ಲಮ್ಮ, ನಿನಗಿಷ್ಟು ಒಳ್ಳೆ ಬುದ್ಧಿ ಬಂದಿರದೆ ನನಗೆ ತುಂಬ ಖುಷಿ. ತುಂಬ ಒಳ್ಳೆ ಹುಡುಗಿ ಅವಳು. ಅವತ್ತು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಹಾಡಾಡಿದ್ಲು. ಅಭ್ಯಾಸ ಇಲ್ದೇನೆ ಅಷ್ಟು ಚೆನ್ನಾಗಿ ಹಾಡಾಡಿದ್ಲು. ಈಗ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾಳೆ. ನಾಳೆ ಶಾಲೆಯಲ್ಲಿ ಕೇಳೋದಕ್ಕೆ ತುಂಬಾನೇ ಆನಂದ ಆಗತ್ತೆ. ತಗೋ ಇದನ್ನ ಕುಡಿ, ಆಯ್ತಾ? ಆನಂದ ಆಗುತ್ತಾ? ಆನಂದ ಬರೀ ಆನಂದ ಅಲ್ಲ, ಪರಮಾನಂದ ಆಗೋ ಹಾಗೆ ಮಾಡ್ತೀನಿ. ಓಹೋ, ಬಲೆ ಜಾಣೆ ಕಣೆ ನೀನು. ನಿನ್ ಮಾತಿನ ಅರ್ಥ ನಾನ್ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕಾ? ಹೇ, ಸುಳ್ಳೆಲ್ಲ ಯಾಕೆ ಹೇಳ್ತಿದ್ಯಾ? ಮತ್ತೆ ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶಾಲೆ ಕರ್ಕೊಂಡು ಹೋದ್ರೆ ಅದು ಸುಳ್ಳಲ್ವಾ? ಇಲ್ಲಪ್ಪ, ನೀನು ಹೇಳ್ದಂಗೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಅಲ್ಲಿ ಒಂದು ಸ್ವಲ್ಪ ಹೊತ್ತಿರ್ತೀನಿ. ಮಧ್ಯದಲ್ಲಿ ನಾನು ಶಾಲೆಗೆ ಹೋಗಿ ಅಲ್ಲಿ ಸಂಗೀತ ಹಾಡ್ಬಿಟ್ಟು ಮತ್ತೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಲ್ಲ. ಇದ್ಯಾಕೋ ತುಂಬಾ ಅಪ್ಪಾಯದ ಕೆಲಸ. ಸರಿ ಬಿಡು, ನಿನಗೋಸ್ಕರ ನನ್ನ ತಲೆ ಒತ್ತೇ ಬೇಕಾದ್ರೂ ಇಡ್ತೀನಿ. ಆದರೆ ನೀನು ನಂದೊಂದು ಮಾತನಾಡಿಸ್ಕೊಡ್ಬೇಕು. ನೀನು ನನ್ನ ಚಿಕ್ಕಮ್ಮ ಅನ್ಬೇಕು. ಚಿಕ್ಕಮ್ಮನ? ಕಳ್ಳಿಯಿಂದ ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು, ಅದನ್ನ ಬಿಟ್ಟು ಚಿಕ್ಕಮ್ಮ ಅಂತ ಯಾಕೆ ಕರಿಬೇಕು ನಿನ್ನ? ಅದು ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ನೀನು ನನ್ನನ್ನು ಆ ಹೆಸರಲ್ಲೇನು ಕರಿಬೇಡ. ನೀನು ನನ್ನನ್ನು ಚಿಕ್ಕಮ್ಮ ಅಂತ ಕರಿ, ಅದು ನನಗೆ ಗೌರವ ಹೆಚ್ಚುತ್ತೆ. ನೀನು ನನ್ನನ್ನು ಚಿಕ್ಕಮ್ಮ ಅಂತ ಕರಿತೀನಿ ಅಂದರೆ ಮಾತ್ರ ನಾಳೆ ನಾನು ನಿನಗೆ ಸಹಾಯ ಮಾಡೋದು. ಸರಿ, ಹಾಗಾದ್ರೆ ನಿನ್ನ ನಾನು ಚಿಕ್ಕಮ್ಮ ಅಂತ ಕರಿತೀನಿ. ಆದರೆ ನಿನ್ನನ್ನು ನಾಳೆ ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗ್ಬೇಕು, ಸರಿನಾ? ತಪ್ಪಿದ್ರೆ ನಾನು ನಿನ್ನ ಕುಂಚದು ಚಿಕ್ಕಮ್ಮ ಅಂತ ಕರೆಯಲ್ಲ ಅಷ್ಟೇ. ಅಯ್ಯೋ, ಖಂಡಿತ ತಪ್ಸೋದಿಲ್ಲಮ್ಮ, ನನ್ನ ಮುದ್ದು ಬಂಗಾರ. ಎಲ್ಲಿ ಒಂದೇ ಒಂದ್ಸಲ ಚಿಕ್ಕಮ್ಮ ಅನ್ನು. ಲೊಟ್ಟೆ, ಮೊದಲು ನೀನನ್ನ ಶಾಲೆಗೆ ಕರ್ಕೊಂಡು ಹೋಗು, ಆಮೇಲೆ ಚಿಕ್ಕಮ್ಮ ಅಂತೆಲ್ಲ ಕರಿತೀನಿ. ಏ ಹಿರಣ್ಮಯಿ, ಭಾಳ ಛತ್ರಿ ಇದ್ದಾಳೆ ಇವಳು. ಹಿರಣ್ಮಯಿ, ನಾಳೆ ನಾನಾ ಅಂತ ತೀರ್ಮಾನ ಆಗುತ್ತೆ. ದೇವಸ್ಥಾನದಲ್ಲಿ ಆಡಿ ಚಪ್ಪಾಳೆ ಗಿಟ್ಟಿಸ್ಕೊಂಡೆ ಅಲ್ಲ, ನಾಳೆ ಶಾಲೆಯಲ್ಲಿ ಇವಳೇನ ಹಾಡಿತು ಅನ್ನೋ ಹಾಗೆ ಮಾಡ್ತೀನಿ. ದೇವಿಕಾ, ಏನು ನಿನ್ನ ಹೆಸರು? ಎಲ್ಲಿ ನಿಮ್ಮನೆ?
ಇಲ್ಲಿಗೂ ಬಂದ್ಬಿಟ್ಯಾ? ತಡಿ ಮಾಡ್ತೀನಿ ನಿನಗೆ. ಸುಮ್ಮನೆ ಮಗಳೇ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಇದು ಅಪಶಕನದು, ಮನೇಲಿ ಇರಬಾರ್ದು. ಮಗಳೇ, ನಿಂಗೆ ಬೇಕಾದ್ರೆ ಬೇರೆ ಗಿಣಿ ತಂದು ಕೊಡ್ತೀನಿ, ಆದ್ರೆ ಈ ಗಿಣಿ ಮಾತ್ರ ಬೇಡ. ಯಾಕ್ರಿ ಮಗುನ ಗೋಳೆಕೋತಾ ಇದ್ದೀರಾ? ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಅವಳಿಗೆ. ಇರ್ಲಿ ಬಿಡ್ರಿ, ಯಾವಾಗ ಬೇಕೋ ಬರುತ್ತೆ, ಯಾವಾಗ ಬೇಕೋ ಹೋಗುತ್ತೆ. ಅದರಿಂದ ಅವಳಿಗೆ ಖುಷಿ ಸಿಗುತ್ತೆ ಅಂದ್ರೆ ಅದಿಲ್ಲೇ ಇರ್ಲಿ. ಸುಮ್ಮನೆ ನಿನಗೂ ಇದೆಲ್ಲ ಅರ್ಥ ಆಗಲ್ಲ. ಅದು ಯಾರ ಮನೆದೋ ಯಾರ್ದೋ, ಅವ್ರು ಬಂದು ಇಲ್ಲಿ ತಕರಾರು ಮಾಡಿದ್ರೆ ಅದಕ್ಕೆ ಇಲ್ಲಿ ಇರಬಾರ್ದು. ಇನ್ನೊಂದ್ಸಲ ಬಾ, ನಿನಗಿದೆ. ಅಳ್ಬೇಡ ಪುಟ್ಟಿ, ಅದ್ ನಾಳೆ ನಿನ್ ಜೊತೆ ಆಟ ಆಡಕ್ ಬರುತ್ತೆ. ಮತ್ತೆ ಬಂದ್ರೆ ಸಿಗ್ದಾಕ್ಬಿಡ್ತೀನಿ. ನೀವಿಲ್ದೇ ಇರುವಾಗ ಬರುತ್ತೆ. ಅದಕ್ಕೆ ಶತ್ರು ಯಾರು ಅಂತ ಗೊತ್ತಾಯ್ತಲ್ವಾ? ಆ ಗಿಣಿ ಮೇಲೆ ತೋರಿಸೋ ಅಲ್ವನ್ನ ನನ್ನ ಮೇಲೆ ತೋರಿಸಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಿಡ್ರಿ, ನೀವೇನ್ ಮಕ್ಳ ಮುಂದೆ. ಅಯ್ಯೋ ಅಮ್ಮ, ಲೇ ಹಿರಣ್ಮಯಿ, ಹಿರಣ್ಮಯಿ, ಅಯ್ಯೋ ಒಂದ್ ನಿಮಿಷ ಇರಜ್ಜಿ, ನಾನು ಶಾಲೆಗೆ ತಯಾರಾಗ್ತಾ ಇದ್ದೀನಿ. ಒಂದ್ ಸ್ವಲ್ಪ ಬಾರೆ ಇಲ್ಲಿ. ಏನಜ್ಜಿಂದು? ನೋಡು ಕಂದ, ಅಲ್ಲಿ ಒಳಗಡೆ ಕಷಾಯ ಕಾಯಿಸಿಟ್ಟಿದ್ದೀನಿ, ತಂದು ಕೊಡೆ. ನಾನು ಶಾಲೆಗೆ ಹೋಗೋದ್ ಬಿಟ್ಟು ಬರೀ ನಿನ್ ಕೆಲಸನೇ ಮಾಡ್ಕೊಂಡಿರ್ತೀನಿ. ಅಮ್ಮ, ಅಯ್ಯೋ ದೇವರೇ, ಅಮ್ಮ ತಗೋ. ಲೇ ಹಿರಣ್ಮಯಿ, ಕಾಲು ತುಂಬ ನೋವಾಗ್ತಿದೆ ಕಣೆ. ಅಲ್ಲಿ ತೈಲ ಇಟ್ಟಿದ್ದೀನಿ, ತಂದು ಒಂಚೂರು ಹಚ್ಬಿಟ್ಟು ಹೋಗೆ. ನಿನ್ನೊಂಥರ ಮುಗಿಯೋದೇ ಇಲ್ಲ. ಮಾ ಮಾ, ಅದೇನೇ ಹಂಗ್ ಕಿರ್ಚ್ಕೋತಿದ್ಯಾ? ಇಲ್ಲಿ ತುಳಸಿ ಪೂಜೆ ಮಾಡ್ತಿರೋದ್ ಕಾಣಿಸ್ತಿಲ್ವಾ? ಅದೇನ್ ಪೂಜೆ ಮಾಡ್ತೀಯೋ? ದೇವ್ರಿಗೆ ಬೇಜಾರಾಗುತ್ತೆ ನಿನ್ ಪೂಜೆಯಿಂದ. ಈಗ ಎದುರಿಗೆ ನಿಂತಿದ್ದೀನಲ್ವಾ, ಅದೇನು ಅಂತ ಹೇಳು. ಒಂದ್ಸಲಿ ಕರೆದೆ ಓಣ್ಬೇಕು ಅಂತ ನನಗೆ ಬುದ್ಧಿ ಹೇಳ್ತೀಯ? ನಾನ್ ಕರೆದಾಗ ನೀನ್ ಯಾಕೆ ಓಣಲ್ಲ? ಸರಿ ಆಯ್ತು, ಅದೇನು ಹೇಳು. ಇದನ್ನೆಲ್ಲ ಬಿಟ್ಟು ನನ್ನ ಸಿದ್ಧ ಮಾಡು, ಇಲ್ಲಾಂದ್ರೆ ತಡ ಆಗುತ್ತೆ. ಎಲ್ಲಿಗೆ ಹೋಗ್ಬೇಕು ನೀನು? ನಾನ್ ನಿನ್ನ ಎಲ್ಲಿಗೆ ಸಿದ್ಧ ಮಾಡ್ಬೇಕು? ಅಯ್ಯೋ, ನಿಂದೊಳ್ಳೆ ಕತೆ ಎಲ್ಲ ಮರ್ತು ಬಿಡ್ತೀಯ. ಇವತ್ತು ನಮ್ಮ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇದೆ. ನನ್ನನ್ನ ಸುಂದರವಾಗಿ ಕಾಣೋಗಿ ಸಿದ್ಧ ಮಾಡು. ಒಳ್ಳೆ ದಂತದ ಗೊಂಬೆ ತರ ಕಾಣ್ಬೇಕು. ಎಲ್ಲರೂ ಬಿಟ್ಟಂಗೆ ನನ್ನ ನೋಡ್ತಿರ್ಬೇಕು, ಗೊತ್ತಾಯ್ತಾ? ನೀನು ಸಂಗೀತ ಸ್ಪರ್ಧೆಗೆ ತಾನೇ ಹೋಗ್ತಿರೋದು? ಮೊದಲನೇದಾಗಿ ಅದಕ್ಕೆ ತುಂಬಾ ಸಮಯ ಇದೆ. ನಾನಿನ್ನ ತಿಂಡಿ ಮಾಡಬೇಕು, ನಿಮ್ಮ ಅಪ್ಪಂಗೆ ತಾತಂಗೆ ಪೂಜೆಗೆ ಸಿದ್ಧ ಮಾಡಬೇಕು. ಇವತ್ತೊಂದಿನ ಅದನ್ನೆಲ್ಲ ಅವರೇ ಮಾಡ್ಕೊಳ್ಳಿ. ನೀನು ಈಗ ನನ್ನ ಅಲಂಕಾರ ಮಾಡು. ಇವತ್ತು ಹೊಸ ಬಟ್ಟೆ ಕೊಡು, ನಾನು ಹಾಕೋತೀನಿ. ಯಾವ ಹೊಸ ಬಟ್ಟೆ? ಎಲ್ಲಿದೆ? ಹೊಸ ಬಟ್ಟೆ ಹೊಲ್ಸಿ ಇಟ್ಟಿದೆಯಲ್ಲ ಬೀರೋಲಿ, ಅದು ನನಗೆ ಕೊಡು, ನಾನು ಹಾಕೋತೀನಿ. ಅದಕ್ಕೆ ಸರಿ ಒಂದು ಅಂತ ಬಳೆ, ಕಿವಿ ಓಲೆ ಹೋಗ್ತಾ ಅಂಗಡಿಲಿ ಕೊಡ್ಸು ನನಗೆ. ಹಾಡೋದಕ್ಕೆ ಹೋಗ್ತಿದ್ಯೋ ಇಲ್ಲ ವಿವಿಧ ವೇಷವಳಿ ಸ್ಪರ್ಧೆಗೆ ಹೋಗ್ತಿದ್ಯೋ? ಆಡೋದಕ್ಕೂ ಹೋದ್ರು ನಂದು ಅಂತ ಅವ್ನಿಗೆ ಗೊತ್ತಿದೆ. ವಿರೂಪಾಕ್ಷ ಶಾಸ್ತ್ರಿಗಳು ಮೊಮ್ಮಗಳು ಅಂದರೆ ಸುಮ್ಮನೆನಾ? ಜನ ನನ್ನ ನೋಡೋದಕ್ಕೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇರ್ತಾರೆ. ಹೌದು, ವಿರೂಪಾಕ್ಷ ಶಾಸ್ತ್ರಿ ಮೊಮ್ಮಗಳು ಹೇಗೆ ಹಾಡ್ತಾಳೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಹೊರತು ಯಾವ ಬಟ್ಟೆ ಹಾಕೋತಾಳೆ, ಏನು ಒಡವೆ ಹಾಕೋತಾಳೆ ಅಂತ ನೋಡಲ್ಲ. ತಿಳ್ಕೊ ಅದನ್ನ. ನಾನು ಚೆನ್ನಾಗಿ ಆಡ್ತೀನಿ ಅಂತ ಎಲ್ರಿಗೂ ಗೊತ್ತು. ನಾನು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗಿಲ್ಲ ಅಂದರೆ ನಮ್ಮ ವಂಶಕ್ಕೆ ಅವಮಾನ. ಅಮ್ಮ, ನಾನು ಹೊಸ ಬಟ್ಟೆನೇ ಹಾಕೊಂಡು ಹೋಗಬೇಕು. ಆಯ್ತಾಯ್ತು, ಈಗ ಹಠ ಮಾಡಬೇಡ. ನಾನು ಹಿಂಗೆ ಹೊಸ ಬಟ್ಟೆನೇ ಹಾಕ್ತೀನಿ. ಆದರೆ ಹೊಸ ಬಟ್ಟೆ ಹಾಕೊಂಡ್ರೆ ಸಾಲದು, ಚೆನ್ನಾಗಿ ಹಾಡಬೇಕು ಕೂಡ. ಚೆನ್ನಾಗಿ ಅಭ್ಯಾಸ ಮಾಡಿದ್ಯಾ? ತುಂಬ ಚೆನ್ನಾಗಿ ಆಡ್ತೀನಿ ನಾನು, ಎಲ್ಲ ಬರುತ್ತೆ ನನಗೆ, ಗೊತ್ತಾ? ಅಭ್ಯಾಸ ಎಲ್ಲ ನನಗಲ್ಲ, ಹಾ ಹಿರಣ್ಮೈಗೆ. ಎಲ್ಲಿ ಕೊಡು ಕಣ್ಣ, ನಂಗೆ ಶಾಲೆಗೆ ತಯಾರಾಗಿದ್ರೆ ನೀನೊಳ್ಳೆ. ಹಚ್ಬಿಟ್ಟು
ಅಚ್ಚೋಗೆ ಪುಣ್ಯ ಬರುತ್ತೆ ಅಚ್ಚ. ಹಾಗೆ ಕಣೆ, ಅಲ್ಲೇನೆ ಇನ್ನೇನೆ ಪುಣ್ಯ ಬರುತ್ತೆ ಅಚ್ಚೆ. ಕೆಲಸ ಬೇಕು ಅಂದ್ರೆ ಇದೆಲ್ಲ ಚೆನ್ನಾಗಿ ಹೇಳ್ತಿಲ್ಲ, ಪುಣ್ಯ ಬರುತ್ತೆ ಅದ್ ಬರುತ್ತೆ ಇದ್ ಬರುತ್ತೆ ಅಂತ. ನಿಜವಾಗ್ಲೂ ನಿನ್ ಪುಣ್ಯ ಬರುತ್ತೆ ಕಣೆ ಅಚ್ಚೆ ನನ್ನ ತಾಯಿ. ಅಯ್ಯೋ ನಿನ್ ಕಾಲು ಹೋಯ್ತಾ ಅಂತ ಬೇಗ ಹೇಳಜ್ಜಿ. ಲೇ ನೀನಿರೋದಿಷ್ಟು ಅದೆಷ್ಟೇ ಮಾತಾಡ್ತೀಯ. ಲೇ ಕಾಲು ಹಚ್ಚೆ, ನಿನ್ ಪುಣ್ಯ ಬರುತ್ತೆ ಕಣ ಹಚ್ಚೆ. ನನಗೆ ಪುಣ್ಯ ಬರೋದು ಬೇಡ, ನಿನ್ ಕಾಲು ಹಚ್ಚೋದು ಬೇಡ, ನಾನು ಶಾಲೆಗೆ ಹೋಗ್ಬೇಕು. ಲೇ 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 ಹಿರಣ್ಮಯ್ಯ ಬಾರೆ ಇಲ್ಲಿ. ಏನ್ ಅಜ್ಜಿ ನಿಂದು? ನಾನೇನಿದ್ರು ವೇದಿಕೆ ಮೇಲೆ ಆಡೋದು, ಸ್ಪರ್ಧೆಯಲ್ಲಿ ಗೆದ್ದು ಬಹುಮಾನ ತಗೊಳ್ಳೋದು. ಅಂದ್ರೆ ಇವತ್ತು ಸ್ಪರ್ಧೆಯಲ್ಲಿ ನಾನು ಆಡಿದ್ಮೇಲೆ ನಾನೇ ಗೆಲ್ಲೋದು. ಯಾಕೆ ನೀನ್ ಒಬ್ಳೇನ ಹಾಡೋದು ನಿಮ್ಮ ಶಾಲೆಯಲ್ಲಿ? ಏನಿಲ್ಲ, ಆಡೋರು ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಗೆಲ್ಲೋದು ನಾನೇ. ಯಾಕೆ ನಿನ್ನಷ್ಟೇ ಚೆನ್ನಾಗಿ ನಿನಗೆ ಪೈಪೋಟಿಯಾಗಿ ಹಿರಣ್ಮಯಿ ಹಾಡ್ತಾಳಲ್ವಾ? ಆಡ್ತಾಳ ಅಷ್ಟೇ, ಆದ್ರೆ ನನಗೆ ಸರಿಯಾದ ಪೈಪೋಟಿ ಅಲ್ಲ. ನಾನೇ ಗೆಲ್ಲೋದು. ಐರನ್ ಮೈ ಏನೇ ತಿಪ್ಪಡ್ಲಾಗ ಹಾಕಿದ್ರು ಗೆಲ್ಲಕ್ಕಾಗಲ್ಲ. ಏನಂದೆ? ಏನಿಲ್ಲ, ನಿನ್ ಮಗಳಿಗೆ ಐರನ್ ಮೈ ಯಾ ಸೀಮೆ ಪೈಪೋಟಿ ಅಂದೆ. ನಡಿ, ನನ್ನ ಸಿದ್ಧ ಮಾಡು. ಅಲ್ಲ, ಅವಾಗ್ಲೇ ಅದೇನೋ ಅಂದ್ಯಲ್ಲ, ನೀನೇ ಗೆಲ್ಲೋದು ಹಿರಣ್ಮಯಿ ಗೆಲ್ಲಕ್ಕಾಗಲ್ಲ. ಯಾಕೆ ಹಿರಣ್ಮಯಿ ಗೆಲ್ಲಕ್ಕಾಗಲ್ಲ? ನೀನೇನಮ್ಮ, ನಾನೇನೋ ಒಂದು ಹೇಳಿದ್ರೆ ಅದನ್ನೇ ಇಟ್ಕೊಂಡು ಜೋತಾಡ್ತಿದ್ಯಾ. ಈಗ ಅದನ್ನೆಲ್ಲ ಬಿಟ್ಟಾಕು. ಕಲ್ ಸಕ್ಕರೆ, ಅರ್ಶಿನದ ಪುಡಿ, ಬಿಸಿ ನೀರು, ಹಾಲು ಎಲ್ಲ ತಗೊಂಡಿದ್ದೆ ತಾನೆ, ಒಂಚೂರು ಜಾಸ್ತಿನೇ ತಗೋ, ಐರನ್ ಮೈಗೂ ಬೇಕಾಗುತ್ತೆ. ಹ್ಞೂ, ನೀನ್ ದೊಡ್ಡ ಸಂಗೀತ ವಿದೂಷಿ ನೋಡು. ನೀನ್ ಕಚೇರಿ ಕೊಡ್ತಿದ್ಯಾ ಅಂತ ನಾನು ಎಲ್ಲ ಸಿದ್ಧ ಮಾಡ್ಕೊಡ್ತೀನಿ. ನೀನ್ ಹೋಗ್ತಿರೋದು ನಮ್ಮೂರಿನ ಶಾಲೆ ಸಂಗೀತ ಸ್ಪರ್ಧೆಗಷ್ಟೇ. ಹೌದು, ಇವತ್ತು ಶಾಲೆಯಲ್ಲಿ, ನಾಳೆ ಊರಲ್ಲಿ, ಆಮೇಲೆ ಜಿಲ್ಲಾ ಮಟ್ಟ, ಹೀಗೆ ರಾಜ್ಯ ಮಟ್ಟ ಸ್ಪರ್ಧೆಲಿ ಹಾಡಿ ದೊಡ್ಡ ಹೆಸರು ಮಾಡ್ತೀನಿ. ನಾನು ಗೆಲ್ಲೋದನ್ನ ನೋಡಿ ಖುಷಿ ಪಡೋದನ್ನ ಅಭ್ಯಾಸ ಮಾಡ್ಕೋ. ಮೊದಲು ಈ ಅಹಂಕಾರನ ಬಿಡು. ಈ ದೊಡ್ಡ ಮಾತ್ಗೇನು ಕಮ್ಮಿ ಇಲ್ಲ, ಮಾತಿನಲ್ಲೇ ಅರಮನೆ ಕಟ್ಬಿಡ್ತೀಯ. ಮತ್ತೆ ನಿನ್ ಮಗ್ಳಾಗ ಹುಟ್ಟಿದ್ಮೇಲೆ ಇಷ್ಟು ಮಾಡದೇ ಇದ್ರೆ ನನಗೆ ಅವಮಾನ. ನಿನ್ ಬಾಯಿಗೆ ಸಿಕ್ಕಾಕೊಳ್ಳೋ ಬದಲು ನಿನ್ನ ಸಿದ್ಧ ಮಾಡೋದೇ ಒಳ್ಳೇದು. ಬಾ, ಅದ್ಯಾವ ಬಟ್ಟೆ ಬೇಕು ಅಂತ ಹೇಳು, ಅದನ್ನ ತೆಕ್ಕೊಡ್ತೀನಿ. ಇದನ್ನಾಗ್ಲೇ ಮಾಡ್ಬೇಕಾಗಿತ್ತಲ್ಲ. ನಿನ್ ಜೊತೆ ಮಾತಾಡಿ ಗಂಟ್ಲಿಗೆ ಆಯಾಸ ಹೋಗಿದೆ. ಬಾ, ಒಂದ್ ಲೋಟ ಕಷಾಯ ಮಾಡ್ಕೊಡಿವಂತೆ. ಸರಿ ಬಾ. ಇನ್ನೂ ಈ ಹುಡುಗಿ ಬರ್ಲಿಲ್ವೇ? ಅಲ್ಲಾಗ್ಲೇ ಸ್ಪರ್ಧೆ ಶುರುವಾಗಿರುತ್ತೋ ಏನೋ. ಇನ್ನೂ ಈ ಬಂಗಾರಿಗೆ ಬೇರೆ ಯಮ್ಮರ್ಸ್ ಕರ್ಕೊಂಡು ಹೋಗ್ಬೇಕು. ಎಲ್ಲ ಗೊತ್ತಿದ್ದು ಹೀಗೆ ಮಾಡ್ತಾಳಲ್ಲ, ಬೇಗ ಬರಬಾರ್ದ ಈ ಹಿರಣ್ಮಯಿ? ಲೇ ಹಿರಣ್ಮಯಿ, ಯಾಕೆ ಹೊಟ್ಟೆ ತುಂಬ ಸಂಕಟ ಆಗ್ತಿದೆ. ಹೊಟ್ಟೆ ಏನು ತಿಂದಿಲ್ಲ ಕಂದ. ಅಲ್ಲಿ ಒಳಗಡೆ ಅನ್ನ ಇಟ್ಟಿದ್ದೀನಿ, ತಟ್ಟೆಗಂತೂ ತನ್ನ ಹಾಕಮ್ಮನ್ ಕೊಡೆ. ಅಯ್ಯೋ, ನಿನ್ನೊಂಥರ ಮುಗಿಯೋದೇ ಇಲ್ಲ ಅಜ್ಜಿ. ನಾನು ಶಾಲೆಗೆ ಹೋಗ್ಬೇಕು ಅಂದ್ರೆ ನಿಂದ ಅರ್ಥ ಆಗೋದೇ ಇಲ್ಲ ನಿಂಗೆ. ಹಾಗ ಅನ್ಬೇಡ್ವೆ, ನಿಂದ ಅಮ್ಮಯ್ಯ ಅಂತೀನವ. ತುತ್ತು ತಟ್ಟೆಗೆ ಅನ್ನ ಹಾಕಮ್ಮನ್ ಕೊಟ್ಬಿಡು. ಸರಿ, ಈ ಕೆಲಸ ಆದ್ಮೇಲೆ ಬೇರೆ ಏನೋ ಕೆಲಸ ಹೇಳೋಂಗಿಲ್ಲ. ಇಲ್ಲ ಕಣಪ್ಪ, ಇಲ್ಲ ಕಣವ. ಸರಿ. ಹೋಗುವ. ಲೋ ಬಂಗಾರಿ, ನೀನೇನಾರು ಕೆಲಸ ಹೇಳಿದ್ದೇನೋ ಹಿರಣ್ಮೈಗೆ? ಇಲ್ವಲ್ಲ, ಯಾಕೆ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಶಾಲೆಗೆ ಹೋಗಕ್ಕೆ ಗೊತ್ತಾಗ್ಲಿಲ್ವಾ? ಹೌದಲ್ವಾ, ಯಾಕೆ ಬಂದಿಲ್ಲ ಅವಳು? ಸರಿ ಹೋಯ್ತು, ನಾನು ನಿನ್ನನ್ನು ಪ್ರಶ್ನೆ ಮಾಡಿದ್ರೆ ನೀನು ತಿರುಗಿಸ್ ನನಗೆ ಆ ಪ್ರಶ್ನೆ ಕೇಳು. ಅದಕ್ಕೆ ನೀನನ್ನು ಪೆದ್ದ ಅನ್ನೋದು. ನೋಡೋ, ಏನ್ ಬೇಕಾದ್ರೋಳು ಪೆದ್ದ ಅಂತ ಮಾತಾಡ್ಬೇಡ. ತುಂಬಾ ಉಪಕಾರ ಆಯ್ತು ಕಡೆ. ಸರಿ ಅಜ್ಜಿ, ನಾನು ಬರ್ತೀನಿ. ಲೇ 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 ಲೇ, ಅಯ್ಯೋ, ಏನ ತಿಂದು ಮುಗಿಯಂಗೆ ಇಲ್ಲ. ಕುಡಿಯಕ್ ನೀರು ಬೇಡವೇನೆ? ನೋಡು, ಕೈ ತೊಳ್ಕೊಳಕ್ ಬೇಕು, ಕುಡಿಯಕ್ ನೀರು ಬೇಡವೇನಮ್ಮ? ನಾನು ಹೇಳ್ದ ತಾನೆ, ಇದೊಂದು ಕೆಲಸ ಆದ್ಮೇಲೆ ಮತ್ತೆ ಇನ್ನೊಂದು ಕೆಲಸ ಕೇಳಂಗಿಲ್ಲ ಅಂತ. ಆಯ್ತು, ಇನ್ ಕೇಳಲ್ಲ. ಕುಡಿಯಕ್ ನೀರು ತಂದು ಕೊಟ್ಬಿಡವ. ಅದನ್ನು ನಾನೇ ತಂದ್ಕೊಡ್ಬೇಕಾ? ಇರು, ತಂದ್ಕೊಡ್ತೀನಿ.
ನಾನು ಬರ್ತೀನಿ. ನೀನು ಹೋಗಿ ನಾನು ವಾಪಸ್ ಬರಲ್ಲ. ಆಯ್ತು ನನ್ನ ಕಂದ. ಸರಿ